ಹೊನ್ನಗಂಗಯ್ಯನ ಪಾಳ್ಯದಲ್ಲಿ ಪಿಸ್ತೂಲ್ ತೋರಿಸಿ ದರೋಡೆ ನಡೆಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪಿಎಸ್ಐ ಪುತ್ರ ಸೇರಿದಂತೆ 7 ಆರೋಪಿಗಳನ್ನು ನೆಲಮಂಗಲ ಗ್ರಾಮಾಂತರ ಠಾಣಾ ಪೊಲೀಸರು ಬಂಧಿಸಿದ್ದಾರೆ. ಬೆಂಗಳೂರಿನ ಪಿಎಸ್ಐ ಒಬ್ಬರ ಪುತ್ರ ಪ್ರಸಾದ್, ವಿಶ್ವನಾಥ್, ರಮೇಶ್, ಮಂಜೇಶ್ ಚಂದ್ರನ್, ಭೂದೇಶ್ ಗೌಡ, ಸುರೇಶ್ ಬಾಬು ಮತ್ತು ಅಶ್ವಥ್ ಅನ್ನೋರನ್ನ ಬಂಧಿಸಲಾಗಿದೆ. ಫೆಬ್ರವರಿ 1ರಂದು ಹೊನ್ನಗಂಗಯ್ಯನ ಪಾಳ್ಯದ ಮನೆಯೊಂದರಲ್ಲಿ ಈ ಗ್ಯಾಂಗ್ ದರೋಡೆ ನಡೆಸಿತ್ತು. ಬಂಧಿತರಿಂದ 750 ಗ್ರಾಂ ಚಿನ್ನಾಭರಣ, ಒಂದು ಪಿಸ್ತೂಲ್, ಕಾರು ಜಪ್ತಿ ಮಾಡಲಾಗಿದೆ. ಪಿಸ್ತೂಲ್ ತೋರಿಸಿ ದರೋಡೆ ನಡೆಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 7 ಆರೋಪಿಗಳನ್ನ ಬಂಧಿಸುವಲ್ಲಿ ನೆಲಮಂಗಲ ಗ್ರಾಮಾಂತರ ಠಾಣಾ ಪೊಲೀಸರು ಯಶಸ್ವಿಯಾಗಿದ್ದಾರೆ. ದುರಂತ ಅಂದ್ರೆ ಪಿಎಸ್ಐ ಒಬ್ಬರ ಪುತ್ರ ಕೂಡ ಈ ಪ್ರಕರಣದಲ್ಲಿ ಆರೋಪಿಯಾಗಿ ಪೊಲೀಸರ ವಶದಲ್ಲಿರೋದು. ಬೆಂಗಳೂರಿನ ಪಿಎಸ್ಐ ಒಬ್ಬರ ಪುತ್ರ ಪ್ರಸಾದ್ ಸೇರಿದಂತೆ ವಿಶ್ವನಾಥ್, ರಮೇಶ್, ಮಂಜೇಶ್ ಚಂದ್ರನ್, ಭೂದೇಶ್ ಗೌಡ, ಸುರೇಶ್ ಬಾಬು ಮತ್ತು ಅಶ್ವಥ್ ಅನ್ನೋರನ್ನ ಬಂಧಿಸಲಾಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಒಟ್ಟು 7 ಆರೋಪಿಗಳನ್ನ ವಶಕ್ಕೆ ಪಡೆದಿರುವ ಪೊಲೀಸರು ವಿಚಾರಣೆಯನ್ನ ತೀವ್ರಗೊಳಿಸಿದ್ದಾರೆ. ಫೆಬ್ರವರಿ 1ರಂದು ಹೊನ್ನಗಂಗಯ್ಯನ ಪಾಳ್ಯದ ಮನೆಯೊಂದಕ್ಕೆ ನುಗ್ಗಿದ ಈ ಗ್ಯಾಂಗ್ ದರೋಡೆಯನ್ನ ನಡೆಸಿತ್ತು. ಇನ್ನು ಬಂಧಿತರಿಂದ 750 ಗ್ರಾಂ ಚಿನ್ನಾಭರಣ, ಒಂದು ಪಿಸ್ತೂಲ್ ಹಾಗೆ ಕಾರನ್ನ ಜಪ್ತಿ ಮಾಡಿಕೊಳ್ಳಲಾಗಿದೆ. ಹೊನ್ನಗಂಗಯ್ಯನ ಪಾಳ್ಯದಲ್ಲಿ ಪಿಸ್ತೂಲ್ ತೋರಿಸಿ ದರೋಡೆ ನಡೆಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನ ಪಿಎಸ್ಐ ಒಬ್ಬರ ಪುತ್ರ ಸೇರಿದಂತೆ 7 ಮಂದಿ ಆರೋಪಿಗಳನ್ನ ನೆಲಮಂಗಲ ಗ್ರಾಮಾಂತರ ಠಾಣಾ ಪೊಲೀಸರು ಬಂಧಿಸಿದ್ದಾರೆ. ಬಂಧಿತರಿಂದ 750 ಗ್ರಾಂ ಚಿನ್ನಾಭರಣ, ಒಂದು ಪಿಸ್ತೂಲ್ ಹಾಗೆ ಕಾರನ್ನ ಜಪ್ತಿ ಮಾಡಿಕೊಳ್ಳಲಾಗಿದೆ. ಬಂಧಿತರ ವಿವರ ಕೂಡ ಲಭ್ಯವಾಗಿದ್ದು, ಪಿಎಸ್ಐ ಒಬ್ಬರ ಪುತ್ರ ಪ್ರಸಾದ್ ಸೇರಿದಂತೆ ವಿಶ್ವನಾಥ್, ರಮೇಶ್, ಮಂಜೇಶ್ ಚಂದ್ರನ್, ಭೂದೇಶ್ ಗೌಡ, ಸುರೇಶ್ ಬಾಬು ಮತ್ತು ಅಶ್ವಥ್ ಬಂಧಿತರು ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ.